ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಮಳೆಗಾಲ ಬಂತೆಂದ್ರೆ ಸಾಕು, ಕೊಡಗಿನಲ್ಲಿ ಕೆಸರಿನಾಟಕ್ಕೇನೂ ಕಮ್ಮಿ ಇಲ್ಲ. ಧೋ ಎಂದು ಸುರಿಯುವ ಮಳೆಯ ನಡುವೆ ಕೆಸರಿನ ಓಕುಳಿಯಲ್ಲಿ ಜನ ಮಿಂದೇಳ್ತಾರೆ. ನೀವು ಇಮ್ಯಾಜಿನ್ ಮಾಡದಿರೋ ಕ್ರೀಡೆಗಳೆಲ್ಲ ಆ ಕೆಸರಿನಲ್ಲಿ ಅನಾವರಣಗೊಳ್ಳುತ್ತೆ. ಹಾಗಿದ್ರೆ ಹೇಗಿತ್ತು ಫಾರ್ಮರ್ಸ್ ಕ್ಲಬ್ ವತಿಯಿಂದ ನಡೆದ ಕೆಸರಿನ ಓಕುಳಿಯ ಆಟ ಅಂತೀರಾ? ಇಲ್ಲಿ ನೋಡಿ ಸಣ್ಣ ಝಲಕ್. ಮಹಿಳಾ ಹಗ್ಗ ಜಗ್ಗಾಟ ತಂಡದ ನಾಯಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯ ನಡುವೆ ಮಂಜಿನ ಆಟ, ಚಳಿಯ ಕಾಟ, ಇದ್ಯಾವುದೋ ಲೆಕ್ಕಕ್ಕಿಲ್ಲ ಎಂಬಂತೆ ಕೆಸರಿನ ಗದ್ದೆಯಲ್ಲಿ ಕೆಸರ ಓಕುಳಿ ಆಡ್ತಿರುವ ಮಕ್ಕಳು, ಮಹಿಳೆಯರು. ಹಗ್ಗ ಜಗ್ಗಾಟ, ಭರ್ಜರಿ ಓಟ, ಕೆಸರಿನಲ್ಲಿ ಕ್ರಿಕೆಟ್ ಆಟ. ಇಂತಹ ದೃಶ್ಯ ಕಂಡು ಬಂದದ್ದು ಕೊಡಗು ಜಿಲ್ಲೆ ಮಡಿಕೇರಿಯ ತಾಳತ್ತಮನೆಯಲ್ಲಿ. ಫಾರ್ಮರ್ಸ್ ಕ್ಲಬ್ ತಾಳತ್ತಮನೆ ಇವರ ಸಹಯೋಗದಲ್ಲಿ ಮೊದಲ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಿದ್ದು, ಮಲ್ಲನ ಬೆಳ್ಯಪ್ಪನವರ ಗದ್ದೆಯಲ್ಲಿ ವಾಲಿಬಾಲ್, ಹಗ್ಗಜಗ್ಗಾಟ, ಕ್ರಿಕೆಟ್ ಓಟದ ಸ್ಪರ್ಧೆ ಆಯೋಜಿಸಿದ್ದು, ಮಡಿಕೇರಿ ಸುತ್ತಮುತ್ತಲಿನ ಕ್ರೀಡಾಸಕ್ತರು ಭಾಗವಹಿಸಿದ್ರು. ಮೊದಲ ವರ್ಷದ ಕ್ರೀಡಾಕೂಟಕ್ಕೆ ಸಾರ್ವಜನಿಕರಿಂದ ಉತ್ತಮ ರೀತಿಯ ರೆಸ್ಪಾನ್ಸ್ ಬಂದಿದ್ದು, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರೀಡಾಕೂಟ ಆಯೋಜಿಸಿರುವ ಗುರಿ ಹೊಂದಿದೆ ಈ ಫಾರ್ಮರ್ಸ್ ಕ್ಲಬ್ ತಾಳತ್ತಮನೆ. ನಾವು ಈ ಸಲ ತಾಳತ್ತಮನೆಯಲ್ಲಿ ಹೊಸದಾಗಿ ಫಾರ್ಮರ್ಸ್ ಕ್ಲಬ್ ಅಂತ ಮಾಡಿ ಇಲ್ಲಿ ನಮ್ಮ ಗ್ರಾಮಸ್ಥರನ್ನು ಮನೋರಂಜನೆಗೊಳಿಸೋಸ್ಕರ ಮಾಡಿದ್ವಿ. ಆದರೆ ಎಲ್ಲ ಭಾಗದ ಜನರೆಲ್ಲ ಬಂದಿದ್ದಾರೆ, ತುಂಬ ಖುಷಿಯಾಗುತ್ತೆ. ಆಮೇಲೆ ಎಲ್ಲರನ್ನ ಮನೋರಂಜನೆಗೊಳಿಸಿ ಅಂತೇಳಿ ಮಾಡಿರೋದು. ಆಮೇಲೆ ಇಲ್ಲಿ ಕೆಸರುಗದ್ದೆ ಓಟ, ಆಮೇಲೆ ವಾಲಿಬಾಲ್ ಇದೆ, ಟಗ್ ಆಫ್ ವಾರ್ ಇದೆ, ಕ್ರಿಕೆಟ್ ಮಾಡಿದ್ದೀವಿ. ಆಮೇಲೆ ಎಲ್ಲ ರೀತಿಯ ಗೇಮ್ಗಳನ್ನೆಲ್ಲ ಮಾಡಿದ್ದೀವಿ. ನಮ್ಮ ಊರಿನ ಜನರನ್ನು ಮನೋರಂಜನೆಗೊಳಿಸೋ ಉದ್ದೇಶದಿಂದ ಮಾಡಿದ್ವಿ. ಚೆನ್ನಾಗಿದೆ, ಎಲ್ಲರೂ ಖುಷಿಯಾಗಿದ್ದಾರೆ. ಪ್ರಥಮ ವರ್ಷ ಅಲ್ವಾ, ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಮಳೆಗಾಲ ಬಂದಿದ್ರೆ ಸಾಕು, ಕೊಡಗಿನಲ್ಲಿ ಇಂತಹ ಕೆಸರುಗದ್ದೆ ಕ್ರೀಡಾಕೂಟಗಳು ಆರಂಭವಾಗುತ್ತೆ. ರೈತಾಪಿ ವರ್ಗಕ್ಕೆ ಗದ್ದೆ ಕೆಲಸದ ನಡುವಿನಲ್ಲಿ ಒಂದು ಬ್ರೇಕ್ ಅಂದ್ರೆ ಇದೇ ಕೆಸರುಗದ್ದೆ ಕ್ರೀಡಾಕೂಟಗಳು. ಅಂತಹದೇ ಕ್ರೀಡಾಕೂಟ ನಡೆದದ್ದು ಸ್ಥಳೀಯ ಮಟ್ಟದ ಕ್ರೀಡಾಪಟುಗಳು ಬಹಳ ಉತ್ಸಾಹದಿಂದ ಕೆಸರಿನ ಆಟದಲ್ಲಿ ಭಾಗವಹಿಸಿದ್ರು. ಪ್ರಕೃತಿ ಸೌಂದರ್ಯದ ಶ್ರೀಮಂತ ಜಿಲ್ಲೆ, ರಾಜ್ಯದ ಪುಟ್ಟ ಜಿಲ್ಲೆ, ವಿಶಿಷ್ಟ ಸಂಸ್ಕೃತಿ, ಆಚಾರ ವಿಚಾರಗಳಿಂದ ಗಮನ ಸೆಳೆಯುತ್ತಿರುವ ಕೊಡಗಿನಲ್ಲಿ ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಮತ್ತು ಕ್ರೀಡೆಗಳನ್ನು ಉಳಿಸುವ ದೃಷ್ಟಿಯಿಂದ, ಜೊತೆಗೆ ಮರೆಯಾಗ್ತಾ ಇರುವ ಗ್ರಾಮೀಣ ಸೊಗಡಿನ ಆಟೋಟಗಳನ್ನು ಉಳಿಸುವ, ಬೆಳೆಸುವ ನಿಟ್ಟಿನಲ್ಲಿ ಕೆಸರುಗದ್ದೆ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕೆಸರಿನೋಕುಳಿಯ ಆಟದಲ್ಲಿ ಓಡುತ್ತಾ, ಬಾಲ್ ಹಿಡಿಯುತ್ತಾ, ಕೆಸರಿನಲ್ಲಿ ಆಡುತ್ತಾ ಸಖತ್ ಎಂಜಾಯ್ ಮಾಡಿದ್ರು. ಇಂದು ನಮ್ಮ ತಾಳತ್ತಮನೆ ಗ್ರಾಮೀಣ ಭಾಗದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಫಾರ್ಮರ್ಸ್ ಕ್ಲಬ್ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ಇಂದಿನ ದಿನಗಳಲ್ಲಿ ನಾವು ಇಂತಹ ಗ್ರಾಮೀಣ ಕ್ರೀಡಾಕೂಟಗಳನ್ನ ನೋಡೋದು ತುಂಬ ಅಪರೂಪ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಗದ್ದೆ ಅಂತ ಹೇಳಿದ್ರೆ ನಾಟಿ ಮಾಡೋದು, ಮಳೆಗಾಲದಲ್ಲಿ ಒಂದು ಖುಷಿ, ಊರಿನ ಜನ ಎಲ್ಲ ಸೇರೋದು, ನಾಟಿ ಮಾಡೋದು, ಊಟ ತಿಂಡಿ ಅಂತ ಸಂಭ್ರಮದ ದಿನಗಳನ್ನು ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಈಗ ನೋಡಿದರೆ ನಾವು ಗದ್ದೆಗಳೇ ಕಣ್ಮರೆಯಾಗುತ್ತಿರುವಂಥ ಇಂಥ ಸಂದರ್ಭದಲ್ಲಿ, ಗದ್ದೆಗಳು ಅಂತ ಹೇಳಿದ್ರೆ ಎಲ್ಲ ಗದ್ದೆಗಳನ್ನ
ಕಾಫಿ ಗಿಡ ಅಥವಾ ಅಡಿಕೆ ಗಿಡ ಹಾಕೋದನ್ನ ನಾವು ನೋಡ್ತೀವಿ. ಗದ್ದೆಗಳು ಕಾಣಲಿಕ್ಕೆ ಸಿಕ್ಕೋದೇ ಅಪರೂಪ ಆಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ತಾಳತ್ಮನೆಯ ಫಾರ್ಮರ್ಸ್ ಕ್ಲಬ್ ವತಿಯಿಂದ ಈಗ ನಮಗೆ ಕೆಸರುಗದ್ದೆ ಕ್ರೀಡಾಕೂಟನ ಆಯೋಜನೆ ಮಾಡಿದ್ದಾರೆ. ಮಕ್ಕಳಿಗೂ ಗದ್ದೆ ಓಟ, ಹಾಗೆ ವಾಲಿಬಾಲ್, ಕ್ರಿಕೆಟ್ ಮುಂತಾದ ಕ್ರೀಡೆಗಳನ್ನ ಆಯೋಜನೆ ಮಾಡಿದ್ದಾರೆ. ಈಗ ಮಕ್ಕಳಿಗೆ ಗದ್ದೆಯಲ್ಲಿ ಕೆಸರಲ್ಲಿ ನಡೆಯೋಕೆ ಕಷ್ಟ ಇರೋಂಥ ಈ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಮಕ್ಕಳೆಲ್ಲ ತುಂಬ ಸಂತೋಷದಿಂದ ಓಡಾಡಿಕೊಂಡು ಆಟ ಆಡಿಕೊಂಡು ಎಲ್ಲರೂ ನಮ್ಮ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವು ಈಗ ನಮ್ಮ ಮಕ್ಕಳು ಸಮೇತ ನಾವು ಸಮೇತ ಗ್ರಾಮೀಣ ಇಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತುಂಬ ಸಂತೋಷ ಆಗಿದೆ. ನಾವು ಏನಿದ್ರೂ ಹೊರಗಡೆ ಸ್ಟೇಡಿಯಂಗಳಲ್ಲಿ ಆಡೋ ಆಟಗಳಿಗೆ ಹೊರತುಪಡಿಸಿದರೆ ಇಂಥ ಕೆಸರುಗದ್ದೆಗಳಲ್ಲಿ ಆಟ ಆಡೋದು ತುಂಬ ಖುಷಿ ಕೊಡುತ್ತೆ, ಮನೋರಂಜನೆ ಕೊಡುತ್ತೆ, ಒಂಥರ ಬೇರೆ ರೀತಿಯ ಅನುಭವವನ್ನು ನೀಡುತ್ತೆ. ನನ್ನ ಹೆಸರು ಸೌಮ್ಯ ಪ್ರೀತಮ್ ಅಂತ. ಒಟ್ಟಿನಲ್ಲಿ ಮಳೆಗಾಲದ ಕೆಸರಿನ ಆಟದ ಮಜವೇ ಬೇರೆ. ಊರವರೆಲ್ಲ ಸೇರಿ ನೆರೆ ಊರವರನ್ನೆಲ್ಲ ಸೇರಿಸಿಕೊಂಡು ಮಕ್ಕಳು, ಮಹಿಳೆಯರು, ಪುರುಷರು, ವೃದ್ಧರು ಎನ್ನದೆ ಎಲ್ಲರೂ ಒಂದೆಡೆ ಸೇರಿ ಹೀಗೆ ಕೆಸರಿನಲ್ಲಿ ಎದ್ದು ಬಿದ್ದು ಆಟ ಆಡಿದ್ರೆ ನೋಡೋಕೆ ಎರಡು ಕಣ್ಣು ಸಾಲದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಮಾಕುಲುಮನೆ, ಕೊಡಗು ಚಾನೆಲ್, ಮಡಿಕೇರಿ. ವಿದ್ಯಾರ್ಥಿಗಳ ಕೊರತೆಯಿಂದ ಸರ್ಕಾರದ ಆದೇಶದಂತೆ ಮುಚ್ಚಲ್ಪಟ್ಟಿದ್ದ ಜ್ಞಾನದೇಗುಲದ ಒಳನುಗ್ಗಿದ ಖದೀಮರು ಲ್ಯಾಪ್ಟಾಪ್, UPS, ಗಂಟೆ ಹಾಗೂ ವಿದ್ಯುತ್ ಬಲ್ಬ್ಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ದಾಪಕ್ಲು ಬಳಿಯ ಚಯ್ಯಂಡಾಣೆಯಲ್ಲಿ ನಡೆದಿದೆ. ವಿದ್ಯಾರ್ಥಿಗಳ ಕೊರತೆಯಿಂದ ಸರ್ಕಾರದ ಆದೇಶದಂತೆ ಕಳೆದ ಕೆಲವು ದಿನಗಳ ಹಿಂದೆ ಚಯ್ಯಂಡಾಣೆಯ ನರಿಯಂದಡ ಕೇಂದ್ರ ಪ್ರೌಢಶಾಲೆಯು ಮುಚ್ಚಲ್ಪಟ್ಟಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ಶಾಲೆಯ 3 ಕೊಠಡಿಯ ಬೀಗ ಒಡೆದು ಒಳನುಗ್ಗಿ ಲ್ಯಾಪ್ಟಾಪ್, UPS ಬ್ಯಾಟರಿ ಹಾಗೂ ಗಂಟೆ ಮತ್ತು ವಿದ್ಯುತ್ ಬಲ್ಬ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಶಾಲೆ ಮುಚ್ಚಲ್ಪಟ್ಟಿದ್ದರಿಂದ ಶನಿವಾರದಂದು ಶಿಕ್ಷಕರು ಮತ್ತು ಗುಮಾಸ್ತ ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಪತ್ರ ನೀಡುವ ಸಲುವಾಗಿ ಶಾಲೆಗೆ ಬಂದ ಸಂದರ್ಭ ಕಳವಾಗಿರುವುದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ದಾಪಕ್ಲು ಠಾಣಾಧಿಕಾರಿ ರಾಘವೇಂದ್ರ, ಬೆರಳಚ್ಚು ತಜ್ಞರಾದ ರಾಮಕೃಷ್ಣ, ಅಪರಾಧ ಸ್ಥಳ ಪರಿಶೀಲನಾಧಿಕಾರಿ ರಾಜು, ಪೊಲೀಸ್ ಠಾಣೆಯ ASI ಫ್ರಾನ್ಸಿಸ್, ಪ್ರಕಾಶ್, ಮುಖ್ಯಪೇದೆ ವಿಜಯಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮಡಿಕೇರಿ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ AS ಪ್ರಕಾಶ್ ಆಚಾರ್ಯ ಆಯ್ಕೆಗೊಂಡಿದ್ದಾರೆ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಅವರಿಗೆ ಪ್ರಕಾಶ್ ಆಚಾರ್ಯ ಅವರಿಗೆ ಆದೇಶ ಪತ್ರ ನೀಡಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಶ್ರಮಿಸುವಂತೆ ಸೂಚನೆ ನೀಡಿದರು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಗೌರವ ಕಾರ್ಯದರ್ಶಿ VP ಸುರೇಶ್, ಪ್ರಧಾನ ಕಾರ್ಯದರ್ಶಿಗಳಾದ ಕೊಲ್ಯದ ಗಿರೀಶ್, ಮುನೀರ್ ಅಹಮದ್, ನಗರಸಭಾ ನಾಮನಿರ್ದೇಶಿತ ಸದಸ್ಯ ಸದಾ ಮುದ್ದಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ವಿರಾಜಪೇಟೆಯಲ್ಲಿ ಸ್ಥಳೀಯ ಆಹಾರ ಪದಾರ್ಥಗಳ ಮಾರಾಟ ನಡೆಯಿತು. ವಿರಾಜಪೇಟೆ ಗಡಿಯಾರ ಕಂಬದ ಬಳಿ ಸ್ಥಳೀಯ ಪದಾರ್ಥಗಳಾದ ಕಣಿಲೆ, ಅರಶಿನ, ಬಟರ್ ಫ್ರೂಟ್, ಫ್ಯಾಷನ್ ಫ್ರೂಟ್, ಕಾಡು ಮಾವಿನಕಾಯಿ, ಹಲಸಿನ ಹಣ್ಣು, ಜೀಗುಜ್ಜೆ, ಮರಗೆಸ, ಹಾಲುಗೆಸ, ಕೈಪುಳಿ, ಪರುಳ್ಳಿ, ಮಾದುಳಿ, ಸಿಹಿಗೆಣಸು, ಮರಗೆಣಸು, ಬೆಟ್ಟದ ನೆಲ್ಲಿಕಾಯಿ, ಬೂದಿಕುಂಬಳ, ಸಿಹಿಕುಂಬಳ, ನಿಂಬೆಹಣ್ಣು, ಶುಂಠಿ, ತೆರಮೆ ಸೊಪ್ಪು ಮಾರಾಟ ಬಿರುಸಿನಿಂದ ನಡೀತಾ ಇವೆ. ಸ್ಥಳೀಯ ಸಾಂಸ್ಕೃತಿಕ ಆಹಾರಕ್ಕೆ ಈ ಸಂದರ್ಭದಲ್ಲಿ ಬೇಡಿಕೆ ಜಾಸ್ತಿ ಇರುವ ಕಾರಣ ಗ್ರಾಹಕರು ಈ ವಸ್ತುಗಳ ಖರೀದಿಗೆ ಮುಂದಾಗಿದ್ದಾರೆ. ನಗರದ 4 ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ಕೋಟೆಮಾರಿಯಮ್ಮ ದೇವಾಲಯದ ಶ್ರೀ ಕೋಟೆಮಾರಿಯಮ್ಮ ಯುವಕ ಮಿತ್ರ ಮಂಡಳಿಯ ದಸರಾ ಉತ್ಸವ ಸಮಿತಿಯ ನೂತನ ಅಧ್ಯಕ್ಷರಾಗಿ BK ಜಗದೀಶ್, ಪ್ರಧಾನ ಕಾರ್ಯದರ್ಶಿಯಾಗಿ ಮುದ್ದುರಾಜ BN ಹಾಗೂ ಖಜಾಂಚಿಯಾಗಿ ಪ್ರದೀಪ್ ಆಯ್ಕೆಗೊಂಡಿದ್ದಾರೆ. ಶ್ರೀ ಕೋಟೆಮಾರಿಯಮ್ಮ ದೇವಾಲಯದ ಆವರಣದಲ್ಲಿ ನಡೆದ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭ ಮಾತನಾಡಿದ ನೂತನ ಅಧ್ಯಕ್ಷ BK ಜಗದೀಶ್, ಶ್ರೀ ಕೋಟೆಮಾರಿಯಮ್ಮ ಯುವಕ ಮಿತ್ರ ಮಂಡಳಿ 50ನೇ ವರ್ಷದ ದಸರಾ ಆಚರಣೆಯ ಸಂಭ್ರಮದಲ್ಲಿದ್ದು ಎಲ್ಲರ ಸಹಕಾರದೊಂದಿಗೆ ಅದ್ದೂರಿಯಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಎಂದರು. ಮಡಿಕೇರಿ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ CT ಜೋಸೆಫ್, ಕಾರ್ಯದರ್ಶಿಯಾಗಿ ಅಚ್ಚಾಂಡಿರ ಪವನ್ ಪೆಮ್ಮಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಸಂಜಯ್ ರಾಜ್ ಆಯ್ಕೆಗೊಂಡಿದ್ದಾರೆ.
ಖಜಾಂಚಿಯಾಗಿ ಮೀನಾ ಕುಮಾರಿ, ಜಂಟಿ ಕಾರ್ಯದರ್ಶಿಯಾಗಿ ಡಿಕೆ ರಾಜೇಶ್, ನಿರ್ದೇಶಕರಾಗಿ ಕಪಿಲ್ ಕುಮಾರ್, ಜಿಸಿ ರಮೇಶ್, ಕೆದಂಬಾಡಿ ಚಂದ್ರಶೇಖರ್, ಪಿಎಂ ಚಂಗಪ್ಪ, ಭಾನುಪ್ರಕಾಶ್, ಅಭಿತ್ ಅಪ್ಪಯ್ಯ, ಲತಾ ಕುಮಾರಿ, ದಿವ್ಯಾ ನಂಜಪ್ಪ ಹಾಗೂ ಲಿಖಿತಾ ಆಯ್ಕೆಗೊಂಡರು. ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಚಾಲಕನ ನಿಯಂತ್ರಣ ತಪ್ಪಿದ ಕೆಎಸ್ಆರ್ಟಿಸಿ ಬಸ್ ಕಾಫಿ ತೋಟಕ್ಕೆ ನುಗ್ಗಿದ ಘಟನೆ ಕೊಡಗು ಜಿಲ್ಲೆ ವಿರಾಜಪೇಟೆ ಬಳಿ ನಡೆದಿದೆ. ವಿರಾಜಪೇಟೆಯ ಕಾವೇರಿ ಕಾಲೇಜು ಸಮೀಪದ ಇಳಿಜಾರಿನ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕೆಎಸ್ಆರ್ಟಿಸಿ ಬಸ್ ರಸ್ತೆ ಪಕ್ಕದ ಕಾಫಿ ತೋಟಕ್ಕೆ ನುಗ್ಗಿದೆ. ಬಸ್ಸಿನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಇದ್ದು, ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಡಿಕೇರಿಯಿಂದ ವಿರಾಜಪೇಟೆ ಮಾರ್ಗದ ಮೂಲಕ ಕೋಲಾರಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಇದಾಗಿತ್ತು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜುಲೈ 9ರಂದು ಸೋಮವಾರಪೇಟೆ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುತ್ತೆ ಅಂತ ಹೈಟೆಕ್ ಜಿಲ್ಲಾಧ್ಯಕ್ಷ ಎಚ್ಎಂ ಸೋಮಪ್ಪ ತಿಳಿಸಿದ್ದಾರೆ. ಸೋಮವಾರಪೇಟೆ ಪಟ್ಟಣದ ಕಕ್ಕೆಹೊಳೆ ಜಂಕ್ಷನ್ನಿಂದ ಬೆಳಿಗ್ಗೆ 10 ಗಂಟೆಗೆ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭವಾಗಲಿದ್ದು, ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ತೆರಳಿ ತಾಲೂಕು ಕಚೇರಿಯಿಂದ ತಲುಪಿ ತಹಶೀಲ್ದಾರ್ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾರ್ಮಿಕ, ರೈತ, ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತಂದು ಕಾರ್ಮಿಕರ ಕತ್ತು ಹಿಸುಕುವ ಕೃತ್ಯ ಮಾಡ್ತಾ ಇದೆ ಎಂದು ಆರೋಪಿಸಿದರು. 8 ಗಂಟೆಯ ಕೆಲಸದ ಅವಧಿಯಿಂದ 10 ಗಂಟೆಗೆ ಏರಿಸಲು ಕಾನೂನು ರೂಪಿಸ್ತಾ ಇದೆ. ಕೊಡಗು ಗುಡ್ಡಗಾಡು ಪ್ರದೇಶ ಮತ್ತು 4 ತಿಂಗಳು ಮಳೆ ಇರುತ್ತೆ. ಬಡ ಕಾರ್ಮಿಕರು ಚಳಿಯಲ್ಲಿ 10 ಗಂಟೆ ಕೆಲಸ ಮಾಡಲು ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಮಸೂದೆಯಿಂದ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಬೇಕೆಂದು ಒತ್ತಾಯಿಸಿದರು. ಕೊಡಗು ಜಿಲ್ಲೆಯಲ್ಲಿ ಕಳೆದ 70 ವರ್ಷಗಳಿಂದ ಕಾರ್ಮಿಕರು ಶಿಥಿಲಾವಸ್ಥೆ ತಲುಪಿರುವ ಲೈನ್ ಮನೆಗಳಲ್ಲಿ ವಾಸ ಮಾಡ್ತಾ ಕೂಲಿ ಮಾಡ್ತಾ ಇದ್ದಾರೆ. ಅನೇಕ ಕುಟುಂಬಗಳು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದೆ. ಅನೇಕರು ಮುರುಕಲು ಗುಡಿಸಲಿನಲ್ಲೇ ಜೀವ ಬಿಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಪೈಸಾರಿ ಜಾಗವನ್ನ ಉಳ್ಳವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಒತ್ತುವರಿ ಸರ್ಕಾರಿ ಜಾಗವನ್ನ ಮುಟ್ಟುಗೋಲು ಹಾಕಿ ನಿವೇಶನ ರಹಿತ ಕೂಲಿ ಕಾರ್ಮಿಕರಿಗೆ ನಿವೇಶನ ನೀಡಬೇಕೆಂದು ಸೋಮಪ್ಪ ಒತ್ತಾಯಿಸಿದರು. ಕಳೆದ 20 ವರ್ಷಗಳಿಂದ ಸಂಘಟನೆ ನಿವೇಶನಕ್ಕಾಗಿ ಪ್ರತಿಭಟನೆ ನಡೆಸ್ತಾ ಬಂದಿದೆ. ತಾಲೂಕಿನ 4 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪೈಸಾರಿ ಜಾಗವನ್ನು ಗುರುತಿಸಿ ನಿವೇಶನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಆದರೆ ಜಿಲ್ಲಾಡಳಿತ ಇದುವರೆಗೂ ನಿವೇಶನ ನೀಡಿಲ್ಲ ಅಂತ ಆರೋಪಿಸಿದರು. ಗೋಷ್ಠಿಯಲ್ಲಿ ಸಂಘಟನೆಯ ತಾಲೂಕು ಕಾರ್ಯದರ್ಶಿ ಪಿಟಿ ಸುಂದರ, ಜಿಲ್ಲಾ ಸಲಹೆಗಾರ ಶೇಷಪ್ಪ ಪಾಲ್ಗೊಂಡಿದ್ದರು. ದುಷ್ಯಂತ್ ಕುಮಾರ್, ಕೊಡಗು ಚಾನಲ್, ಸೋಮವಾರಪೇಟೆ. ಕೆಲವು ಜಾಗದಲ್ಲಿ ಇಂಪೋಸರ್ಸ್ ಅವರು ಮನೆ ಮಾಡಿದ್ದಾರೆ. ಆ ಮನೆ ಸಹ ಹಾಲು ಬಿದ್ದು ಹೋಗಿದೆ. ಅದನ್ನು ಸಹ ನಮ್ಮ ಆಯಾ ಗ್ರಾಮ ಪಂಚಾಯತ್ ಯಾರು ಇದ್ದಾರೆ ಅವರಿಗೂ ಸಹ ಈ ಮನೆಯನ್ನು ಕೊಡಬಹುದು. ಯಾಕೆಂತಂದ್ರೆ ಮನೆ ಇಲ್ಲದೆ 75 ವರ್ಷ ನಾವು ಅದೇ ಲೈನ್ ಮನೆಯಲ್ಲಿ ಗುಡಿಸಲು ಮೇಲೆ ಬೇರೆ ರೀತಿ ನಾವು ಜೀವನವನ್ನು ಸಾಗ ಮಾಡಬೇಕು ಅಂತೇಳಿ ಕಳಿಸಿದ್ದಾರೆ. ಬಟ್ ಅದನ್ನ ಯಾವ ಮಟ್ಟಿಗೆ ನಮಗಂತೂ ಮಾಹಿತಿ ಬಂದಿಲ್ಲ ಇದುವರೆಗೂ. ಆದ್ರೂ ಸಹ ನಾವು ಸತತವಾಗಿ ಈ ಮನೆ ವಿಷಯದಲ್ಲಿ ತುಂಬಾ ನಾವು ನೊಂದು, ಈಗಾಗಲೇ ನಿಮಗೆ ಈ ಬೆಲೆ ಏರಿಕೆಯ ಸಂದರ್ಭದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಜೀವನ ಸಾಗಿಸಲಿಕ್ಕೆ ಆಗ್ತಿಲ್ಲ, ಲೈನ್ ಮನೆಯಲ್ಲಿ ಇದ್ಕೊಂಡು ಜೀವನ ಸಾಗಿಸಲಿಕ್ಕೆ ಆಗ್ತಿಲ್ಲ. ಅದರಿಂದ ಸರ್ಕಾರ ಏನಿವತ್ತು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಏನು ಕಾರ್ಮಿಕರಿಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಆದ್ರೂ ಸಹ ನಮ್ಮ ಒಂದು ಸಲಹೆ, ಈಗಾಗಲೇ ಪೈಸಾರಿ ಜಾಗವನ್ನು ಬಿಡಿಸಿ ನೀವು ದಯಮಾಡಿ ಮಂಡಲದಲ್ಲಿ ನಾವು ಈ ಸೋಮವಾರಪೇಟೆಯಲ್ಲಿ ಒಂದು ಹೋರಾಟ ಮಾಡ್ಕೊಂಡಿದ್ದೀವಿ. ಬೆಲೆ ಏರಿಕೆ ಆಗಿರ್ಬೋದು, ಈಗಾಗಲೇ ಡೀಸೆಲ್ ಪೆಟ್ರೋಲ್ ಬೇರೆ ವಿಷಯದಲ್ಲಿ ಆಗಿರ್ಬೋದು, ಎಲ್ಲಾ ವಿಷಯದಲ್ಲೂ ಸಹ ನಮ್ಮ ದುಡಿಯುವ ವರ್ಗಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಅದನ್ನು ಸಹ ನೀವು ಬೆಲೆ ಏರಿಕೆ ವಿರುದ್ಧ ಸಹ ನಾವು ಪ್ರತಿಭಟನೆ ಮಾಡಿಕೊಂಡು ಅದರಿಂದ ನಮ್ಮ ಎಲ್ಲ ಈ ಸಾರ್ವಜನಿಕರು ಮತ್ತು ಇತರ ಎಲ್ಲ ನಮ್ಮ ದುಡಿಯುವ ವರ್ಗದವರು ಆ ದಿನ ಬಂದು ನಮಗೆ ನಮ್ಮ ಹೋರಾಟವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಅವರಲ್ಲಿ ಮತ್ತು ತಮ್ಮಲ್ಲಿ ಸಹ ಈ ಒಂದು ಹೋರಾಟಕ್ಕೆ ಒಂದು ಒಳ್ಳೆಯ ನ್ಯೂಸ್ ಅನ್ನು ನೀವು ಕೊಟ್ಟು ನಮ್ಮ ಎಐಟಿಸಿಗೆ ಸಂಘಟನೆಗೆ ಒಂದು ಬಲ ತುಂಬಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಡಿಕೇರಿ ಸಮೀಪದ ಮರಗೋಡು ಕಟ್ಟೆಮಾಡು ರಸ್ತೆ ಕಳೆದ ಹಲವು ವರ್ಷಗಳಿಂದ ತೀರಾ ಹದಗೆಟ್ಟಿದ್ದು, ವಾಹನಗಳು ಸಂಚಾರ ಮಾಡಲು ಹರಸಾಹಸ ಪಡಬೇಕಾಗಿದೆ. ಈ ರಸ್ತೆ ಡಾಂಬರು ಕಾಣದೆ 15ಕ್ಕೂ ಅಧಿಕ ವರ್ಷಗಳೇ ಕಳೆದಿದ್ದು, ಸ್ವಂತ ಹಣದಿಂದ ಯುವಕರೇ ಗುಂಡಿ ಮುಚ್ಚಿದ ಘಟನೆ ನಡೆದಿದೆ. ರಸ್ತೆ ಡಾಂಬರೀಕರಣ ಮಾಡುವಂತೆ ಸರ್ಕಾರ ಜನಪ್ರತಿನಿಧಿಗಳಿಂದ ಬಹಳಷ್ಟು ಬಾರಿ ಮನವಿ ಮಾಡಿಕೊಂಡರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಮಳೆಗಾಲ ಜೋರಾಗಿರುವುದರಿಂದ ವಾಹನ ಸವಾರರು, ದಾರಿ ಹೋಕರು, ವಿದ್ಯಾರ್ಥಿಗಳು ಓಡಾಡುವುದೇ ಕಷ್ಟಕರವಾದ ಹಿನ್ನೆಲೆ ಕೊಡಗು ಫುಟ್ಬಾಲ್ ಅಕಾಡೆಮಿ ಸದಸ್ಯರು ಹಾಗೂ ಸ್ಥಳೀಯರು ಸೇರಿ ತಾವೇ ಹಣಕಾಸು ಹೊಂದಿಸಿ ಕಲ್ಲು, ಜಲ್ಲಿ, ಮಣ್ಣು ತಂದು ಶ್ರಮದಾನ ಮಾಡಿ ಗುಂಡಿಗಳನ್ನು ಮುಚ್ಚಿದ್ದಾರೆ.
ಸುಮಾರು 4 ಗಂಟೆಗಳ ಕಾಲ ನಡೆದ ಶ್ರಮದಾನದಲ್ಲಿ ಧಾರಾಕಾರ ಮಳೆಯ ನಡುವೆಯೂ ಸ್ಥಳೀಯರು ಮತ್ತು ಅಕಾಡೆಮಿ ಸದಸ್ಯರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಗುಂಡಿ ಮುಚ್ಚುವುದರ ಜೊತೆಗೆ ಅಲ್ಲಲ್ಲಿ ಮಳೆ ನೀರು ಹರಿದು ಹೋಗಲು ಚರಂಡಿಗಳನ್ನು ಕೂಡ ನಿರ್ಮಿಸಲಾಯಿತು. ಊರಿನ ಸಮಸ್ಯೆಗಳಿಂದ ಮುಂದೆ ಬಂದು ಬಗೆಹರಿಸಬೇಕಾಗಿದ್ದ ಸರ್ಕಾರಿ ಇಲಾಖೆಗಳು ಗಾಢ ನಿದ್ರೆಗೆ ಜಾರಿವೆ. ಹಾಗಾಗಿ ನಾವೇ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಕಲ್ಪಿಸಲು ಮುಂದಾಗುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸಿದ್ದೇವೆ ಎಂದು ಯುವಕರು ಹೇಳಿದರು. ಇನ್ನಾದರೂ ರಸ್ತೆ ದುರಸ್ತಿ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಲಿ ಅಂತ ಒತ್ತಾಯಿಸಿದ್ದಾರೆ. ಯುವಕರ ಶ್ರಮದಾನ ಊರಿನವರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತು ಶ್ರದ್ಧೆ ಇದ್ದರೆ ಗುರಿ ಸಾಧಿಸಬಹುದೆಂದು ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ಸೋಮವಾರಪೇಟೆ ಸಮೀಪದ ಯಡವನಾಡು ಆಶ್ರಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ವೆಟರ್ ವಿತರಿಸಿ ಅವರು ಮಾತನಾಡಿದರು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣವಿಲ್ಲದೆ ಬದುಕು ಕಷ್ಟಕರವೆಂದರು. ಜೀವನದಲ್ಲಿ ಶಿಸ್ತು ಮತ್ತು ಶ್ರದ್ಧೆಯನ್ನು ಮೈಗೂಡಿಸಿಕೊಂಡ್ರೆ ಎಂತಹ ಕಠಿಣ ಶಿಕ್ಷಣವನ್ನಾದರೂ ಪಡೆದುಕೊಳ್ಳಬಹುದೆಂದರು. ಈ ಸಂದರ್ಭ ಶಾಲೆಯ 185 ವಿದ್ಯಾರ್ಥಿಗಳಿಗೆ ರಂಜನ್ ಸ್ವೆಟರ್ ವಿತರಿಸಿದರು. ಐಗೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗೌರಮ್ಮ, ಸದಸ್ಯರಾದ ಜಯಪ್ಪ, ಪ್ರಮೋದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಿಡ್ತಾ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ 1988-89ನೇ ಸಾಲಿನ ಕ್ರೀಡಾ ವಿದ್ಯಾರ್ಥಿಗಳು ಹಾಗೂ ಪೂರ್ವ ವಿದ್ಯಾರ್ಥಿಗಳ ಸಂಘದಿಂದ ಸಮವಸ್ತ್ರ ವಿತರಣೆ ಮಾಡಲಾಯಿತು. ಈ ಸಂದರ್ಭ ನಿಡ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಮಾತನಾಡಿ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಕಡಿಮೆಯಾಗಿದ್ದಾರೆ. ಪೋಷಕರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕೆಂದರು. ಎಲ್ಲರೂ ಒಬ್ಬರೇ ಮಾಡೋದು ಅದಾಗಬಾರ್ದು. ಪ್ರತಿ ಊರಲ್ಲಿ ಜನ ತಗೊಂಡು ಈಸಿ ಐತೆ, ಸುಲಭ ಐತೆ, ಅದನ್ನು ಮಾಡಿ ಅಂತ ನಾನು ಹೇಳ್ತೀನಿ. ಈ ಥರ ಕಾರ್ಯಕ್ರಮ ಮಾಡೋಕ್ಕೆ ಇನ್ನೂ ನಮ್ಮ ಪಂಚಾಯತ್ ಇನ್ನೂ ಅನೇಕ ಬರಬೇಕು ಅಂತ ಕೇಳ್ತಾವ, ಮಾಡಬೇಕು ಇದನ್ನು. ಈಗ ಒಂದು ಇದು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತಂದ್ರೆ ಜಯಕುಮಾರ್ ಅವರು ಈಗ ಒಂದು ತಿಂಗಳು ಕಳೆದ ಮೀಟಿಂಗ್ ಇದೆ ಕಾಣ್ತಲ್ವ, ನಾವು ಮೀಟಿಂಗ್ ಪ್ರಸ್ತಾಪ ಮಾಡಿದ್ವಿ. ನಾನು ಹೇಳೋದೆ ಹೆಡ್ಮಾಸ್ಟರ್ಗೆ ಟೀಚರ್ಗೆಲ್ಲವ ಈ ಸುತ್ತಮುತ್ತ ಹುಡುಗಿಲಿಕ್ಕೆ ಹೇಳಿ ಬರಲಿ, ಕನಿಷ್ಠ ಒಂದು 10 ಮಕ್ಕಳಾಗಲಿ. ನಮ್ಮೂರಿನಲ್ಲಿ ಬೇರೆ ಕಡೆ ಹೋದ ಹೆಣ್ಮಕ್ಳು ನಮ್ಮೂರಿನಲ್ಲಿ ಶ್ರವಣಕ್ಕೆ ಹೋಗ್ತಾರೆ ವ್ಯಾನಲ್ಲಿ, ಹಾಗೆ ಎಲ್ಲ ಊರಲ್ಲಿ ಕಳಿಸಿಕೊಟ್ರೆ ಮಕ್ಕಳಾಗ ಒಂದು 10 ಮಕ್ಕಳಾಗಿದೆ ಮಾಡೋದಕ್ಕೆ ಈ ಯೋಜನೆಯ. ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಜಯಕುಮಾರ್ ಮಾತನಾಡಿ, ನಮ್ಮ ಶಾಲೆಯಿಂದ ಉಳಿಸಿಕೊಳ್ಳಲು ನಾನಾ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಸಚಿವರಿಗೆ ಮತ್ತು ಶಾಸಕರಿಗೆ ಇಂಗ್ಲಿಷ್ ಮೀಡಿಯಂ ಮಾಡಲು ಮನವಿ ಮಾಡಿದ್ದೇವೆ. ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸದೇ ಇರುವುದು ದುರಂತವೆಂದರು. ಮುಖ್ಯವಾದ ಉದ್ದೇಶವನ್ನು ಈ ಶಾಲೆಗೆ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆ ದಿನ ನಾವು ಬರೀ ಶಿಕ್ಷಕರಿಗೆ ಇದು ಸನ್ಮಾನ ಮಾಡೋ ಉದ್ದೇಶದಿಂದ ಮಾತ್ರ ಇರಲಿಲ್ಲ, ಜೊತೆಯಲ್ಲಿ ಏನಾದರೂ ಈ ಶಾಲೆಗೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಆ ದಿನ ಮಾತು ಕೊಟ್ಟಿದ್ವಿ. ಈಗ ಒಂದು ಸಮವಸ್ತ್ರವನ್ನು ನಾವು ನೀಡುವ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಅದು ಈ ದಿನ ಮಾಡುವ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಒಂದು ಸೇರಿದ್ದೇವೆ. ಈ ದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಒಂದು ಸಲ ಕೂಡ ಕೇಳ್ಕೊಳ್ತಾ ನಾನು ಒಂದು 2 ವಿಷಯನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಎಲ್ಲರೂ ಈಗ ನಾವು ಭಾರತದಾದ್ಯಂತ ನಾವು ಲಹರಿಗೆ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೀವಿ. ಅದರಲ್ಲಿ 1-2 ವಿಷಯನ ಮಾತ್ರ ನಾನು ಸೂಚಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಗೆ ಮೊದಲು ಇದ್ದಿದ್ದಂಥ ಲಹರಿ ಅಂತ ಹೇಳಿದರೆ ನಮಗೆ ಬುಗುರಿ ಆಟ, ಚಿನ್ನಿ ದಾಂಡು, ಗೋಲಿ ಆಟ, ಇದು ನಮಗೆ ಲಹರಿಯಾಗಿತ್ತು. ನಾವು ಜಾಸ್ತಿ ಜನ ಇದರಿಂದ ಎಲ್ಲರೂ ನಾವು ನಮ್ಮ ಆಶಯಗಳನ್ನ ಎಲ್ಲರ ಹತ್ರನೂ ನಾವು ಮಾತಾಡಿ ವ್ಯಕ್ತಪಡಿಸ್ತಾ ಇದ್ವಿ. ಆದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಯಾವ ಆಟನೂ ಗೊತ್ತಿಲ್ಲ, ಎಲ್ಲರೂ ಮೊಬೈಲಲ್ಲಿ ಇದ್ದಾರೆ. ಎಲ್ಲರೂ ಯಾರ ಹತ್ರನೂ ಆಶಯ ವಿನಿಮಯ ಮಾಡ್ತಾ ಇಲ್ಲ. ಅವರು ಈಗ ಮನೆಗೆ ಬಂದರೂ ಕೂಡ ನಾವು ಮಕ್ಕಳ ಹತ್ರ ಒಂದು ಅರ್ಧ ಗಂಟೆನಾದರೂ ನಾವು ಮಾತಾಡಿದರೆ ಅವರ ಮನಸ್ಸಿನಲ್ಲಿ ಇರೋದನ್ನು ಏನು ಅನ್ನೋದನ್ನು ನಮಗೆ ತಿಳ್ಕೊಳ್ಳಿಕ್ಕಾಗುತ್ತೆ. ಈಗಿನ ಸಿಚುವೇಷನಲ್ಲಿ ಮಕ್ಕಳ ಹತ್ರ ನಮ್ಗೆ ಯಾರಿಗೂ ಮಾತಾಡ್ಲಿಕ್ಕೆ ಅಂತ ಒಂದು ಟೈಮ್ ಇಲ್ಲ. ದಯವಿಟ್ಟು ಎಲ್ಲರೂ ಮನೆಗೆ ಬಂದರೆ ಮಕ್ಕಳ ಹತ್ರ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಬೇಕು ಅನ್ನೋದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ಅವರಿಗೆ ಒಂದು ಮನಸ್ಸಿನ ಧೈರ್ಯ ಇರೋದಿಲ್ಲ. ಮೊಬೈಲ್ ನೋಡಿ ಯಾರ ಹತ್ರನೂ ಡಿಸ್ಕಸ್ ಮಾಡಲಿಕ್ಕೆ ಯಾರೂ ಇಲ್ಲ, ಒಳ್ಳೆ ಸ್ನೇಹಿತರಿಲ್ಲ. ಅದಕ್ಕೆ ಒಂದು ಕಾರಣ ನಾವು ಶಾಲೆಯಲ್ಲಿ ಓದ್ತಾ ಇರೋದಂತ ಶಾಲೆಯಲ್ಲಿ ತುಂಬ ಮಕ್ಕಳಿದ್ರು. ಈಗಿನ ದುರಾದೃಷ್ಟವಶಾತ್ ಅದಕ್ಕೆ ಒಂದು ಕಾರಣ ಇದ್ದರೂ ಕೂಡ ಶಾಲೆ ಮಕ್ಕಳು ಕಮ್ಮಿ ಆಗಿದ್ದರಿಂದ ಅವರು ಫ್ರೆಂಡ್ಸ್ನಲ್ಲಿ ಅವರ ಆಶಯಗಳನ್ನು ವಿನಿಮಯ ಮಾಡಿಕೊಳ್ಳಿಕ್ಕೆ ಅವರು ಹಿಂಜರಿತಾ ಇದ್ದಾರೆ. ನಿವೃತ್ತ ಮುಖ್ಯ ಶಿಕ್ಷಕ ಸೋಮಪ್ಪ ಮಾತನಾಡಿ, ಹಳೆ ವಿದ್ಯಾರ್ಥಿಗಳು ತಾವು ಓದಿದ ಶಾಲೆಯನ್ನು ನೆನಪಿಸಿಕೊಂಡು ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯವೆಂದರು. ಸಮೂಹ ಸಂಪನ್ಮೂಲ ವ್ಯಕ್ತಿ ದಿನೇಶ್, ನಿಡ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಿ.ಕೆ. ಅಶೋಕ್, ನಿವೃತ್ತ ಮುಖ್ಯ ಶಿಕ್ಷಕ ಸೋಮಪ್ಪ,
ಗ್ರಾಮಸ್ಥ ಸುಬ್ಬಪ್ಪ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾನಸ, ನಿವೃತ್ತ ಮುಖ್ಯ ಶಿಕ್ಷಕಿ ಸ್ವಾತಿ, ಸಿಆರ್ಪಿ ದಿನೇಶ್, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಪೂಜಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಈ ದಿವಸ ನಿಜವಾಗ್ಲೂ ಒಂದು ಸಂತೋಷದ ದಿನ. ಯಾಕೆಂದರೆ ಈ ಶಾಲೆಯಲ್ಲಿ 88-89ನೇ ಸಾಲಿನಲ್ಲಿ 7ನೇ ತರಗತಿಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಒಂದು ಸಂಘವನ್ನು ಮಾಡಿಕೊಂಡು, ಹಳೆ ವಿದ್ಯಾರ್ಥಿಗಳ ಮತ್ತು ಕ್ರೀಡಾ ಸಂಘ ಅಂತ ಮಾಡಿಕೊಂಡು, ಆ ಒಂದು ಸಂಘದವರು ಈ ಒಂದು ವರ್ಷದ ಹಿಂದೆ ಈ ಶಾಲೆಯಲ್ಲೇ ಒಂದು ಉತ್ತಮವಾದ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಗುರು ವಂದನಾ ಕಾರ್ಯಕ್ರಮ ಅಂತ. ಹಾಗೆ ಅದನ್ನು ನೋಡಿದಾಗ ಅದನ್ನು ನೋಡಿಕೊಂಡು ಶನಿವಾರ ಸಂತೆಯವರು ಮಾಡಿದರು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು, ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅವರು ಬೇರೆ ಥರ ಕಾನ್ಸೆಪ್ಟ್ ಇತ್ತು. ಅವರು ಕಾರ್ಯಕ್ರಮ ಏನೋ ಮಳೆಗಾಲ ಆಯಿತು, ಶಾಲೆ ಬಂದಾಗಿರುತ್ತೋ, ಶಾಲೆ ನಡೀತಾ ಇರ್ತಿದ್ರು, ಎಲ್ಲ ಕನ್ಫ್ಯೂಸ್ಮೆಂಟಲ್ಲಿ ಅವರು ಈ ಕಾರ್ಯಕ್ರಮ ಆಯಿತಾರೆ. ಅಂದರೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ಮೊದಲು ಈ ಕಾರ್ಯಕ್ರಮಕ್ಕೆ, ಯಾಕೆಂದರೆ ಈ ಥರ ಮನೋಭಾವ ಇಟ್ಕೊಂಡು ಹಳೆಯ ಸ್ಟೂಡೆಂಟ್ಗಳನ್ನ ಸೇರಿಸಿ ಹಳೆಯ ಸರ್ಗಳನ್ನ ನೆನೆಸ್ಕೊಂಡು ಮಾಡ್ತಕ್ಕಂಥವ್ರು ತುಂಬ ಕಡಿಮೆ. ಯಾಕೆಂದರೆ ಮೊದಲು ಅವ್ರಿಗೆ ಹ್ಯಾಟ್ಸ್ ಆಫ್ ಮಾಡಬೇಕು. ಅದರಲ್ಲೂ ನಾವು ತುಂಬ ಜನ ನಾವು ಓದಿರೋ ಶಾಲೆನ ತಿರುಗೇ ನೋಡೋದಿಲ್ಲ, ಹಂಗೆ ಹೋಗಿರ್ತಾರೆ. ಅಂಥ ಒಂದು ಮನಸ್ಸು ಇಟ್ಕೊಂಡು ಈ ಕಾರ್ಯಕ್ರಮ ಆಯೋಜಿಸಕ್ಕೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಇಂಥ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ರೀತಿಯಲ್ಲಿ ಮಾಡ್ತಾ ಹೋಗಿ. ಮತ್ತು ಏನಂದರೆ ಇದು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ ಒಂದು ಬೇಡಿಕೆ ಕೊಟ್ಟರು. ಇಂಗ್ಲೀಷ್ ಮೀಡಿಯಂ ಮಾಡೋದಕ್ಕೆ ನಾವು ಪೇರೆಂಟ್ಸ್ಗಳು ಇಂಪಾರ್ಟೆಂಟ್ ಇಲ್ಲಿ. ವಿರಾಜಪೇಟೆ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ವಕೀಲ ಬಿಬಿ ಮಾದಪ್ಪ ಆಯ್ಕೆಗೊಂಡಿದ್ದಾರೆ. ಮುಖ್ಯ ಅತಿಥಿಯಾಗಿ ಉತ್ತರ ಕನ್ನಡದ ಶಿರಸಿಯ ರೋಟರಿ ಸದಸ್ಯರಾದ ಡಾಕ್ಟರ್ ದಿನೇಶ್ ಹೆಗ್ಡೆ ಹಾಗೂ ಪತ್ನಿ ರೋಟಾರಿಯನ್ ಡಾಕ್ಟರ್ ಸುಮನ್ ಡಿ ಹೆಗ್ಡೆ ಆಗಮಿಸಿದ್ರು. ನೂತನ ಆಡಳಿತ ಮಂಡಳಿ ಉಪಾಧ್ಯಕ್ಷರಾಗಿ ಆರ್ಟಿಎನ್ ಸರೋಜಾ ಕಾರ್ಯಪ್ಪ ನಿವೃತ್ತ ಪ್ರಾಂಶುಪಾಲರು, ಪ್ರಧಾನ ಕಾರ್ಯದರ್ಶಿಯಾಗಿ ಪುದ್ರಿಮಾಡ ಗಗನ್ ಗಣಪತಿ, ಖಜಾಂಚಿಯಾಗಿ ಆರ್ಟಿಎನ್ ಭರತ್ ರಾಮ್ ಸೇರಿದಂತೆ ನೂತನ ಆಡಳಿತ ಮಂಡಳಿಯ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಾಯಿತು. ಪಬ್ಲಿಕ್ ಇಮೇಜ್ ಚೇರ್ಮನ್ ರೋಟೇರಿಯನ್ ಕೊಡಗು ಅಂದ್ರೆ ಅಷ್ಟೆಲ್ಲ ಗೊತ್ತಿರಲಿಲ್ಲ. ಮಡಿಕೇರಿ ಅಂತಂದ್ರೆ ಚೆನ್ನಾಗಿ ಗೊತ್ತಿತ್ತು. ಮಡಿಕೇರಿ ಕೂಡಲೇ ನಮ್ಗೆ ನೆನಪಾಗ್ತಾ ಇದ್ದಿದ್ದು GP ರಾಜರತ್ನಂ ಅವರ ಒಂದು ಗೀತೆ ಅಲ್ವಾ. ನಾವು ಚಿಕ್ಕವರಿದ್ದಾಗಿಂದ ಅದನ್ನು ಬಹಳ ಸರಿ ಕೇಳ್ತಾ ಇದ್ವಿ. ಯಾವುದದು? ಎಸ್, ಸರ್ವಿಸ್, ಫೆಲೋಶಿಪ್ and friendship. Rotary is started in 1905. And what is the theme or what is the motto? Service above self. To serve the needy and to do good in Rotary or good in community, good in this world. You are truly vibrant and inspiring. A detailed introduction will follow. I've come all the way from Sirsi with almost over 12 hours of travel. ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಕಾರ್ಯಕ್ರಮ ಮಡಿಕೇರಿಯ ವೈದ್ಯಕೀಯ ಕಾಲೇಜಿನಲ್ಲಿ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯ ಅತಿಥಿಗಳು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಜೊತೆಗೆ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. This is Dr. Mrs. Sunil Mudaya.
forgot to make a mention about her. That's all. Congratulations and celebration when I tell everyone that you're in love with me. Congratulations and jubilation. I think that you thought you were above me, that I was only fooling myself and think you loved me. But since tonight you said you would embrace it. I tell everyone that you're in love with me. Congratulations and jubilation. I want the world to know I'm happy. ಅಂತಾರಾಷ್ಟ್ರೀಯ ವೈದ್ಯ ದಿನಾಚರಣೆಯನ್ನ ತೃತೀಯ ವರ್ಷದ ಮೆಡಿಕಲ್ ವಿದ್ಯಾರ್ಥಿಗಳು ಆಯೋಜನೆಗೊಳಿಸಿದ್ದು ಬಹಳ ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಕೊಡಗಿನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷದಿಂದ ಶ್ರಮಿಸಿದ ಡಾಕ್ಟರ್ ದೇವದಾಸ್ ಹಾಗೂ ಡಾಕ್ಟರ್ ಸುನಿಲ್ ಮುದ್ದಯ್ಯ ಇಬ್ಬರನ್ನ ಇದೇ ಸಂದರ್ಭ ಗುರುತಿಸಿ ಸನ್ಮಾನಿಸಿ ಗೌರವಿಸಿದರು. ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಡಾಕ್ಟರ್ ಲೋಕೇಶ್ ಮಾತನಾಡಿ, ವೈದ್ಯರ ದಿನವನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ್ದು ಬಹಳ ಸಂತೋಷವಾಗಿದೆ. ವಿದ್ಯಾರ್ಥಿಗಳು ಇದೇ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜಿಸುವ ಮೂಲಕ ಮತ್ತಷ್ಟು ಕಾರ್ಯಕ್ರಮಗಳನ್ನ ಮಾಡಲಿ ಎಂದು ಕರೆ ನೀಡಿದರು. You will have day in and day out, you will have lot many problems, especially with the patient attenders and all. It's not like any other profession. You will have accountability as well as some action will have reaction immediately. Not only you will heal 100% or you will make patients will survive, they will be happy and all. Nowadays, the relationship between patients and doctors is strange and strained relationship is there for various reasons. For these reasons, you also need healing in terms of you will have some emotional problem or psychiatric problem, financial problem, legal problem, all these things. ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ವಿಶಾಲ್ ಮಾತನಾಡಿ, ವೈದ್ಯರಿಗೆ ಸಮಾಜದಲ್ಲಿ ಗೌರವವಿದೆ. ವೈದ್ಯರನ್ನ ವೈದ್ಯೋ ನಾರಾಯಣ ಹರಿ ಎನ್ನುವ ಮಾತಿದೆ. ಪ್ರತಿ ವರ್ಷ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ವೈದ್ಯರಾಗಿ ಹೊರಹೊಮ್ಮುತ್ತಿದ್ದಾರೆ. ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿರ್ವಹಿಸಿ ಎಂದು ಕಿವಿಮಾತು ಹೇಳಿದರು. The most sacred, so the public people will consider, society consider as a next to God. So though you take oath, some of the incidents recently, so it gives a bad impression on our doctor's profession. You might have read in paper, social media, and so we need to overcome that. We need to get an impression that we are loyal to our profession and we have to uphold our ethics. ಸನ್ಮಾನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಡಾಕ್ಟರ್ ದೇವದಾಸ್, ಹಿಂದೆ ವೈದ್ಯರಾಗಿ ಕೆಲಸ ಮಾಡುವುದು ಬಹಳ ಕಷ್ಟವಿತ್ತು. ಈಗಿನ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳಿದ್ದು ಅದನ್ನು ಉಪಯೋಗಿಸಿ ಮತ್ತು ಉತ್ತಮ ವೈದ್ಯರಾಗಿ ಉತ್ತಮ ಸೇವೆ ನೀಡುವಂತೆ ಕಿವಿಮಾತು ಹೇಳಿದರು.
So that's the first step towards learning. As students of medical and health sciences, I think the most important things that you need to learn, as somebody else said too, is compassion. You need to be very compassionate towards your patients, towards humanity itself. It's very important as a human being to have compassion to everything that crawls on this earth. ಡಾಕ್ಟರ್ ಸುನಿಲ್ ಮುದ್ದಯ್ಯ ಮಾತನಾಡಿ, ನಮ್ಮ ಸೇವೆಯನ್ನ ಗುರುತಿಸಿ ಸನ್ಮಾನ ಮಾಡಿರೋದು ಬಹಳ ಸಂತೋಷವಾಗಿದೆ. ಇತ್ತೀಚಿನ ವಿದ್ಯಾರ್ಥಿಗಳಿಗೆ ವೈದ್ಯರಾಗಲು ಬಹಳಷ್ಟು ಸೌಕರ್ಯ ಇದೆ. ಅದನ್ನು ಬಳಸಿಕೊಂಡು ಉತ್ತಮ ವೈದ್ಯರಾಗಬೇಕು. ಯಾವನೇ ಒಬ್ಬ ಉತ್ತಮ ವೈದ್ಯನಾಗಲು ಅದನ್ನು ಫ್ಯಾಷನ್ ಆಗಿ ತೆಗೆದುಕೊಳ್ಳದೆ ಆಸಕ್ತಿಯಿಂದ ತೆಗೆದುಕೊಂಡಾಗ ಮಾತ್ರ ರಿಸಲ್ಟ್ ಉತ್ತಮವಾಗಿ ಬರುತ್ತದೆ ಎಂದು ತಿಳಿಸಿದರು. In the large numbers, so we thank you also, and we thanks all the volunteers, our volunteer photographers, and our other supporting staffs, Nanjappa, Puneet, and all those things who was kind enough to give us all those assisted us in conducting these programs. So we thank one and all. If by chance if I missed anyone, Yashash, and I don't think we have missed anyone. And we thank all the persons who have come here. Thank you very much, madam, for gracing these occasions. I'm feeling like it's a kind of festival kind of vibes we are having right now. Probably it is like a short term. We had actually planned it. Probably we would have done in a advanced itself. Probably would have done much more better. Probably we conduct in the next year in a much more better way. So with these things, ಡಾಕ್ಟರ್ ಮೋಹನಪ್ಪಾಜಿ ಮಾತನಾಡಿ, ವೈದ್ಯ ಬಿಧನ್ ಚಂದ್ರ ರಾಯ್ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಪರಿಗಣಿಸಿ ಅವರ ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಜುಲೈ 1ರಂದು ಅಂತಾರಾಷ್ಟ್ರೀಯ ವೈದ್ಯ ದಿನವನ್ನು ಆಚರಿಸಲಾಗುತ್ತದೆ. ಬಿಧನ್ ಚಂದ್ರ ರಾಯ್ ಅವರು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಈ ಹಿನ್ನೆಲೆಯಲ್ಲಿ ಅವರ ಜನ್ಮದಿನ ಮತ್ತು ಪುಣ್ಯಸ್ಮರಣ ದಿನವನ್ನೇ ರಾಷ್ಟ್ರೀಯ ವೈದ್ಯರ ದಿನ ಎಂದು ಆಚರಿಸಲಾಗುತ್ತದೆ. ಅದೇ ರೀತಿ ಮಡಿಕೇರಿಯ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯರ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತೆಂದರು. ಎಮರ್ಜೆನ್ಸಿ ಮೆಡಿಸಿನ್ ತುರ್ತು ಚಿಕಿತ್ಸಾ ಘಟಕದ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದೀನಿ. ಇವತ್ತಿನ ದಿನ ನಮ್ಮ ಸ್ಟೂಡೆಂಟ್ ಕೌನ್ಸಿಲ್ ಅವರು ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಅಂತ, ನ್ಯಾಷನಲ್ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಅಂತ ಅವರ ಆಚರಣೆ ಮಾಡೋಣ ಅಂತ ಆ್ಯಕ್ಚುಲಾಗಿ ಇದು ಜುಲೈ 1ಗಿರೋದು. ಸೊ ಈ ತಿಂಗಳಲ್ಲಿ ನಮಗೆ ಕನ್ವೀನಿಯೆಂಟ್ ಡೇಲಿ ಈ ಮಂತಲ್ಲಿ ಯಾವಾಗ ಬೇಕಾದರೂ ಮಾಡುವಂಥದ್ದು. ಸೊ ಅದರಿಂದ 4ನೇ ತಾರೀಕು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸ್ಟೂಡೆಂಟ್ ಕೌನ್ಸಿಲ್ ಅವರೇ ಇದನ್ನು ಆರ್ಗನೈಸ್ ಮಾಡೋದು. ಸೊ ನಾವು ಅವ್ರಿಗೆ ಒಂದು ಸಪೋರ್ಟ್ ಕೊಡೋದಷ್ಟೇ. ನಮ್ಮ IMA ಕೊಡಗು ಬ್ರಾಂಚ್ ಡಾಕ್ಟರ್ ಶ್ಯಾಮಪ್ಪಣ್ಣ ಅಂತ ಇದ್ದಾರೆ, ಪ್ರೆಸಿಡೆಂಟ್, ಅವರು ಬಂದಿದ್ದಾರೆ. ಸೊ ಇವತ್ತಿನ ದಿನ ನಮ್ಮ ಇದು BC ರಾಯ್ ಅಂತ ನ್ಯಾಷನಲ್ ಡೇ, ಇದು ಜುಲೈ 1ಗೆ. ಯಾಕೆಂದರೆ ಅವರು ಇದಕ್ಕೆ ಒಂದು ರೋಲ್ ಮಾಡೆಲ್ ಇದ್ದಾಗೆ. ಸೊ ಇವತ್ತಿನಲ್ಲಿ ನಾವು ಅವರೊಂದು ರೋಲ್ ಮಾಡೆಲ್ ನಮಗೆ. ಯಾಕೆಂದರೆ ಅವರು ಹಿ ವಾಸ್ ಎ ಗ್ರೇಟ್ ಫಿಸಿಷಿಯನ್, ಸರ್ಜನ್, ಪ್ಲಸ್ ಪೊಲಿಟಿಷಿಯನ್, ಪ್ಲಸ್ ಫಿಲಾಂಥ್ರಫಿಸ್ಟ್, ಪ್ಲಸ್ ಅಕಾಡೆಮಿಷಿಯನ್. ಸೊ ಅವರ ಕೊಡುಗೆ ಈ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಇದೆ. ಸೊ ಅವರೊಂದು ರೋಲ್ ಮಾಡೆಲಾಗಿ ನಾವು ಅವರು ಜುಲೈ 1 ಅವರು ಹುಟ್ಟಿದ ದಿನ ಪ್ಲಸ್ ಅವರು ದೇಹ ಬಿಟ್ಟಿದ್ದ ದಿನ. ಸೊ ಜುಲೈ 1 ಅದೊಂದು ಮಹತ್ವ ದಿನ. ಯಾಕೆಂದರೆ BC ರಾಯ್ ಅವರು ಹುಟ್ಟಿದ ದಿನ. ಸೊ ಅವ್ರದ್ದು ಅಪಾರ ಕೊಡುಗೆ ಇದೆ ದೇಶಕ್ಕೆ. ಸೊ ಅದರಿಂದ ಅವ್ರನ್ನ ನೆನೆಸ್ಕೊಂಡು ನಾವು ಈ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾ ಇರೋದು. ವಿದ್ಯಾರ್ಥಿನಿ ಭವಾನಿ ರೆಡ್ಡಿ ಮಾತನಾಡಿ, ನಮ್ಮ ಹಿರಿಯ ವೈದ್ಯರನ್ನು ಗುರುತಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಯಾವತ್ತೂ ಕೂಡ ಹಾಸ್ಪಿಟಲ್, ಆಪರೇಷನ್ ಥಿಯೇಟರ್ ಅಂತ ಇರ್ತಾರೆ, ಅವರಿಗೂ ಒಂದು ರಿಲೀಫ್ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಒಂದಷ್ಟು ಫನ್ ಗೇಮ್ಗಳನ್ನು ಕೂಡ ಆಡಿಸುವ ಮೂಲಕ ಖುಷಿಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ನಾವು 3rd ಇಯರ್ ಮೆಡಿಕಲ್ MBBS ಸ್ಟೂಡೆಂಟ್ಸ್. ನಾವು ಇಲ್ಲಿ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಿಂದ ಇವತ್ತು ನಾವು ಡಾಕ್ಟರ್ಸ್ ಡೇ ಮಾಡ್ತಿದ್ದೇವೆ. ಯಾವಾಗಲೂ ನಮ್ಗೆ ಅನಿಸೋ ಪ್ರಕಾರ ಡಾಕ್ಟರ್ಸಿಗೆ ಇನ್ನಫ್ ರೆಕಗ್ನಿಷನ್ ಸಿಗ್ತಿಲ್ಲ. ಕೋವಿಡ್ ಆದಮೇಲೆ ಸಿಗ್ತಿದೆ ಅಂದ್ಕೊಳ್ತಿದ್ದೇವೆ, ಬಟ್ ಅಷ್ಟೊಂದು ಸಿಗ್ತಿಲ್ಲ. ಸೊ ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಕಾಲೇಜಲ್ಲಿದ್ದ ಡಾಕ್ಟರ್ಸ್ ಅಟ್ಲೀಸ್ಟ್ ನಾವು ರೆಕಗ್ನಿಷನ್ ಕೊಡಬೇಕಂತ, ಸ್ವಲ್ಪ ಫನ್ ಇರಲಿ. ಡಾಕ್ಟರ್ಸ್ ಅಂದರೆ ಯಾವಾಗಲೂ ಎಲ್ಲರೂ ಏನು ಅಂದ್ಕೊಳ್ತಾರೆ, ಓದ್ತಾ ಇರ್ತಾರೆ, ಹಾಸ್ಪಿಟಲಲ್ಲಿ ಇರ್ತಾರೆ, ಕೆಲಸ ಬಿಟ್ಟು ಬೇರೆ ಏನಿಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ನಾವು ಸ್ವಲ್ಪ ಅವ್ರ ಲೈಫಲ್ಲಿ ಫನ್ ಆ್ಯಡ್ ಮಾಡೋ ಅಂತ ಇದೊಂದು ಇನ್ಫಾರ್ಮಲ್ ಇವೆಂಟ್ ಮಾಡಿದ್ದೇವೆ. ಅಂತಾರಾಷ್ಟ್ರೀಯ ವೈದ್ಯ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ವೈದ್ಯರಿಗೆ ವಿವಿಧ ರೀತಿಯ ಆಟೋಟಗಳನ್ನು ಏರ್ಪಡಿಸಿದ್ದು ಬಹಳ ಉತ್ಸಾಹದಿಂದ
ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ಯಾಮ್ ಅಪ್ಪಣ್ಣ, ಡಾಕ್ಟರ್ ರಾಮಚಂದ್ರ ಕಾಮತ್, ನರಸಿಂಹರಾಜ್, ಡಾಕ್ಟರ್ ಕೇದಾರ್ನಾಥ್, ಡಾಕ್ಟರ್ ಉಮೇಶ್ ಬಾಬು, ಡಾಕ್ಟರ್ ದೇವದಾಸ್. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ಯಾಮ್ ಅಪ್ಪಣ್ಣ, ಡಾಕ್ಟರ್ ರಾಮಚಂದ್ರ ಕಾಮತ್, ಡಾಕ್ಟರ್ ನರಸಿಂಹರಾಜ್, ಡಾಕ್ಟರ್ ಕೇದಾರ್ನಾಥ್, ಡಾಕ್ಟರ್ ಉಮೇಶ್ ಬಾಬು, ಡಾಕ್ಟರ್ ಶ್ವೇತಾ, ಡಾಕ್ಟರ್ ಪುರುಷೋತ್ತಮ್, ಡಾಕ್ಟರ್ ಅಜಿತ್ ಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಹಾಗೂ ಕಾಲೇಜಿನ ಪ್ರಮುಖರು ಹಾಜರಿದ್ದರು. ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅತಿಶಿ ಸಿಂಗ್ ಅವರ ನೇತೃತ್ವದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರ ಸಭೆ ಬೆಂಗಳೂರಿನಲ್ಲಿ ನಡೆಯಿತು. ಪಕ್ಷದ ಕೊಡಗು ಜಿಲ್ಲಾ ಘಟಕದ ಪ್ರಮುಖರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡು ಪಕ್ಷದ ಬಲವರ್ಧನೆ ಕುರಿತು ಚರ್ಚಿಸಿದರು. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅತಿಶಿ ಸಿಂಗ್ ಅವರು, ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಿಂದ ನಡೆದಿರುವ ದುರಾಡಳಿತದಿಂದ ನಲುಗಿ ಹೋಗಿರುವ ಜನಸಾಮಾನ್ಯನಿಗೆ ಏಕೈಕ ಆಶಾಕಿರಣವಾಗಿ ಉಳಿದಿರುವ ಪಕ್ಷವೆಂದರೆ ಅದು ಆಮ್ ಆದ್ಮಿ ಪಾರ್ಟಿ ಒಂದೇ ಎಂದು ಹೇಳಿದರು. ರಾಜ್ಯದಲ್ಲಿ ಮಾಹಿತಿ ತಂತ್ರಜ್ಞಾನದ ಮೂಲಕ ವ್ಯಾಪಾರಿ ಕ್ಷೇತ್ರವನ್ನು ಉನ್ನತೀಕರಣಗೊಳಿಸುವ ಉದ್ದೇಶದಿಂದ ಮೈಸೂರಿನಲ್ಲಿ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ವತಿಯಿಂದ ಬಿಗ್ ಟೆಕ್ ಶೋ 2025 ನಡೆಯಿತು. ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವರ್ಚುವಲ್ ಮೂಲಕ ಮಾತನಾಡಿದ ಐಟಿ, ಬಿಟಿ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ರಾಜ್ಯದ ಮಾಹಿತಿ ತಂತ್ರಜ್ಞಾನ ರಫ್ತಿನಲ್ಲಿ ಮೈಸೂರು ವಲಯ 2ನೇ ಸ್ಥಾನದಲ್ಲಿದೆ. ಭವಿಷ್ಯದಲ್ಲಿ ದೇಶದ ಅತ್ಯುತ್ತಮ ತಂತ್ರಜ್ಞಾನದ ಪ್ರದೇಶವಾಗಿ ರೂಪುಗೊಳ್ಳಲಿದೆ ಎಂದರು. ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಜಿಲ್ಲಾಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ಮೋಂತಿ ಗಣೇಶ್, ನಿರ್ದೇಶಕರುಗಳಾದ ನವೀನ್ ಅಂಬೇಕಲ್, ಸುಂದರ್, ಕೇಶವ ಕಾಮತ್, ರಾಜ್ಯ ಸದಸ್ಯ ಗಿರೀಶ್ ಗಣಪತಿ, ಮಡಿಕೇರಿ ನಗರಾಧ್ಯಕ್ಷ ಸಂತೋಷ್ ಅನ್ವೇಕರ್, ಸಹ ಕಾರ್ಯದರ್ಶಿ ವಿನಾಯಕ್ ಕೆ, ಮಾಜಿ ಅಧ್ಯಕ್ಷ ಧನಂಜಯ ಎಂ, ಕುಶಾಲನಗರ ಅಧ್ಯಕ್ಷ ನಾಗೇಶ್ ಸೇರಿದಂತೆ ಜಿಲ್ಲೆಯ 31 ಪ್ರತಿನಿಧಿಗಳು ಬಿಗ್ ಟೆಕ್ ಶೋ 2025ರಲ್ಲಿ ಪಾಲ್ಗೊಂಡಿದ್ದರು. ಬಿಗ್ ಟೆಕ್ ಶೋ ಅತ್ಯುತ್ತಮ ಕಾರ್ಯಕ್ರಮವಾಗಿದ್ದು, ಕೊಡಗು ಜಿಲ್ಲೆಯಲ್ಲಿಯೂ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಗೆ ಪ್ರೇರಣೆ ನೀಡಲು ಸ್ಫೂರ್ತಿಯನ್ನು ತುಂಬಿದೆ ಎಂದು ಬಿಆರ್ ನಾಗೇಂದ್ರ ಪ್ರಸಾದ್ ಅಭಿಪ್ರಾಯಪಟ್ಟರು. ರೋಟರಿ ಕ್ಲಬ್ ಮಡಿಕೇರಿ ಸಂಸ್ಥೆಯ 2025-26ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ರೋಟರಿ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು. ರೋಟರಿ ಕ್ಲಬ್ ಮಡಿಕೇರಿಯ ನೂತನ ಅಧ್ಯಕ್ಷರಾಗಿ ರೋಟರಿಯನ್ ಲಲಿತಾ ರಾಘವನ್ ಹಾಗೂ ಕಾರ್ಯದರ್ಶಿಯಾಗಿ ಬಿಎಂ ಸೋಮಣ್ಣ ಅವರು ಅಧಿಕಾರ ಸ್ವೀಕರಿಸಿದರು. ಪಿಡಿಜಿ ರೋಟರಿಯನ್ ಡಾಕ್ಟರ್ ರವಿ ಅಪ್ಪಾಜಿ ಅವರು ಪದಗ್ರಹಣ ಅಧಿಕಾರಿಯಾಗಿ ರೋಟರಿಯನ್ ಸುದೈ ನಾಣಯ್ಯ ಅವರಿಂದ ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯನ್ನು ನೆರವೇರಿಸಿದರು. ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಮಡಿಕೇರಿಯ ಆರಕ್ಷಕರಿಗೆ ಮಳೆಗಾಲದ ಕೋಟುಗಳನ್ನು ವಿತರಿಸಲಾಯಿತು. ಇಂದು ಅಭಿವೃದ್ಧಿ ಸಮಿತಿಯ ಪ್ರಮುಖರಾದ ಪ್ರಸನ್ನ ಭಟ್, ಕಾವೇರಪ್ಪ ಮತ್ತಿತರರು ನಗರದ ವಿವಿಧ ಠಾಣೆಗಳಿಗೆ ತೆರಳಿ ಮಳೆಗಾಲದಲ್ಲಿ 24/7 ಕಾರ್ಯನಿರ್ವಹಿಸುತ್ತಿರುವ ಸುಮಾರು 100ಕ್ಕೂ ಅಧಿಕ ಆರಕ್ಷಕರಿಗೆ ಕೋಟುಗಳನ್ನು ವಿತರಿಸಿದರು. ಕೊಡಗು ಅಭಿವೃದ್ಧಿ ಸಮಿತಿಯ ಈ ಸೇವಾ ಕಾರ್ಯಕ್ಕೆ ಸಾರ್ವಜನಿಕರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ವೀರ ಮಡಿವಾಳ ಸಮಾಜದ ವತಿಯಿಂದ ವಿರಾಜಪೇಟೆಯ ವರದಿಗಾರ ಎಂಕೆ ರವಿಕುಮಾರ್ಗೆ ಸನ್ಮಾನ. ಇತ್ತೀಚೆಗೆ ವಿರಾಜಪೇಟೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅತ್ಯುತ್ತಮ ಮಾನವೀಯ ವರದಿಗೆ ಸತತ 2ನೇ ಬಾರಿಗೆ ಸನ್ಮಾನ ಸ್ವೀಕರಿಸಿದ ಎಂಕೆ ರವಿಕುಮಾರ್ ಅವರಿಗೆ ಇಂದು ಗೋಣಿಕೊಪ್ಪದ ಮಹಿಳಾ ಸಮಾಜದಲ್ಲಿ ನಡೆದ ಜನಾಂಗದ ಸಭೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಸನ್ಮಾನ ಮಾಡಲಾಯಿತು. ವೀರ ಮಡಿವಾಳ ಸಂಘದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಡಿಪಿ ರಾಜೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಡಿಜಿ ಕೇಶವ, ಎಂಕೆ ಗಣೇಶ್, ಶ್ರೀಮತಿ ಗಿರಿಜಾ, ಪ್ರಧಾನ ಕಾರ್ಯದರ್ಶಿ ಮಹದೇವ, ಖಜಾಂಜಿ ಶ್ರೀಮತಿ ವಿನುತಾ ಸೇರಿದಂತೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ನಮ್ಮಿನ ಇಂದಿನ ಸಭೆಯಲ್ಲಿ ಆಡಳಿತ ಮಂಡಳಿಯ ಎಲ್ಲ ಮತ್ತು ನಮ್ಮ ಜನಾಂಗದ ಪರವಾಗಿ ವಿರಾಜಪೇಟೆ ತಾಲೂಕಿನ ಪತ್ರಕರ್ತರಾಗಿದ್ದ ಎಂ ಕೆ ರವಿಕುಮಾರ್ ಅವರಿಗೆ ಇಂದು ನಾವು ಪ್ರಶಸ್ತಿ 2ನೇ ಬಾರಿ ಪ್ರಶಸ್ತಿ ಬಂದಿದೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಜನಾಂಗದ ಪರವಾಗಿ ಅವರಿಗೆ ಸನ್ಮಾನಿಸಲಾಗಿದೆ. ಇನ್ನು ಮುಂದಕ್ಕೆ ಅವರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ಯಶಸ್ವಿಯನ್ನು ಕೊಡಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀವಿ. ಇವತ್ತು ನಾವು ವೀರಮಡಿವಾಳ ಸಮಾಜದ ಆಡಳಿತ ಮಂಡಳಿ ಸಭೆಯನ್ನು ನಡೆಸಿದ್ದೇವೆ. ಆ ಸಭೆಯ ಪ್ರಾಮುಖ್ಯತೆ ಏನು ಅಂತಂದರೆ, ಇವತ್ತು ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಮ್ಮ ಸಮಾಜದ ಎಂ ಕೆ ರವಿಕುಮಾರ್ ಅವರಿಗೆ 2ನೇ ಬಾರಿ ಪ್ರಶಸ್ತಿ ಲಭಿಸಿದೆ. ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ ಮತ್ತು ಇನ್ನೂ ಹೆಚ್ಚು ದೇವರವರಿಗೆ ಈ ವೃತ್ತಿಯಲ್ಲಿ ಯಶಸ್ಸನ್ನು ಕೊಡಲಿ ಅಂತ ನಮ್ಮ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ.
ಸಾರ್ವಜನಿಕರು ಮನೆ ನಿರ್ಮಾಣ ಮಾಡಿ ಸರ್ಕಾರದ ಸೌಲಭ್ಯ ಸದುಪಯೋಗಪಡಿಸಿಕೊಳ್ಳಿ. ಶಾಸಕ ಡಾಕ್ಟರ್ ಮಂತರ್ಗೌಡ ಕರೆ. ನಾಪೋಕ್ಲು ಬಳಿಯ ಹೊದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಸವ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ 26 ಫಲಾನುಭವಿಗಳಿಗೆ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಅಧಿಕಾರಿಗಳು, ಗ್ರಾಮಸ್ಥರ ಸಮ್ಮುಖದಲ್ಲಿ ವಸತಿ ನಿರ್ಮಾಣ ಕಾರ್ಯಾದೇಶ ಪತ್ರವನ್ನು ವಿತರಿಸಿದರು. ಹೊದ್ದೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಹಕ್ಕು ಪತ್ರವನ್ನು ವಿತರಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ, ಸಾರ್ವಜನಿಕರು ಮನೆ ನಿರ್ಮಾಣ ಮಾಡಿ ಸರ್ಕಾರದ ಸೌಲಭ್ಯ ಸದುಪಯೋಗಪಡಿಸಿಕೊಳ್ಳಲು ಕರೆ ನೀಡಿದರು. ಹೆಚ್ಚುವರಿ ಮನೆ ಮಂಜೂರು ಮಾಡಲು ಸಹಕರಿಸಿದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಸ್ಮರಿಸಿಕೊಂಡ ಶಾಸಕರು, ಪಾರದರ್ಶಕವಾಗಿ ಮನೆ ನೀಡಲಾಗಿದೆ ಎಂದರು. ಸರ್ಕಾರದ ಉಚಿತ ವಸತಿ ಯೋಜನೆಗೆ ಯಾವುದೇ ಹಣ ಯಾರಿಗೂ ಫಲಾನುಭವಿಗಳು ನೀಡುವ ಅಗತ್ಯವಿಲ್ಲ ಎಂದು ಹೇಳಿದರು. ಈ ಸಂದರ್ಭ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಚ್.ಎ. ಹಂಸ, ಸದಸ್ಯರಾದ ಮೊಣ್ಣಪ್ಪ, ಕುಸುಮಾವತಿ, ಚೌರಿರ ಅನಿತಾ, ಮೈದು ಕೊಟ್ಟಮುಡಿ, ಎಂ.ಬಿ. ಹಮೀದ್ ಕಬಡಕೇರಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಂದಿರ ಮೋಹನ್ ದಾಸ್, ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾದ ಕೋಚನ ಹರಿಪ್ರಸಾದ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖರ್, ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೀತಾಲಕ್ಷ್ಮಿ, ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕೆ. ಶೀಲಾ, ಪಿಡಿಒ ಅಬ್ದುಲ್ಲಾ, ಕಂದಾಯ ನಿರೀಕ್ಷಕ ಚಂದರ್ ಪ್ರಸಾದ್, ಗ್ರಾಮ ಆಡಳಿತಾಧಿಕಾರಿ ಸಂತೋಷ್ ಪಾಟೀಲ್, ವಿವಿಧ ಇಲಾಖೆಯ ಅಧಿಕಾರಿಗಳು, ಪಂಚಾಯತ್ ಸಿಬ್ಬಂದಿಗಳು, ಗ್ರಾಮಸ್ಥರು ಹಾಜರಿದ್ದರು. ಬಸವ ಕಲ್ಯಾಣ ಯೋಜನೆ ಹಾಗೂ ಅಂಬೇಡ್ಕರ್ ವಸತಿ ಯೋಜನೆ ವತಿಯಲ್ಲಿ ಟೋಟಲ್ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 1000 ಮನೆ ಕೊಟ್ಟರಂತ ನಮ್ಮ ವಸತಿ ಸಚಿವರಾದಂಥ ಜಮೀರ್ ಸಾಹೇಬ್ರವರಿಗೆ ನಮಗೆ ಪಂಚಾಯತಿ ವತಿಯಿಂದ ಹಾಗೂ ಫಲಾನುಭವಿ ವತಿಯಿಂದ ಇಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಫಲಾನುಭವಿ ವತಿಯಿಂದ ಅವ್ರಿಗೆ ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಭಾಷಣ ಇವತ್ತು ನೋಡ್ಬೋದು, ಬೇಜಾರು ಮಾಡ್ಬೋದು, ಇಲ್ಲೆಲ್ಲ ಕೇಳ್ಕೊಂಡ್ಬಿಟ್ಟು ನಿನ್ನೆ ಭಾಷಣ ನೀವು ಕೇಳಿ. 1000 ಮನೆ ಪಾಪ ನಮ್ಮ ಸಚಿವರು ನಾನು ಕೇಳಿದ 500 ಮನೆ ಕೊಡಿ ಸಾಕು ಸರ್ ಅಂತ ಅಂದಾಗ 500 ಸಾಲದಿಂದ 1000 ಬಳಸ್ಕೊಳ್ಳಿ ಅಂತ ಅವರೇ ಪಾಪ ಗ್ರೀನಿಂಗಲ್ಲಿ ಬಂದರು. ನಾನು ಏನೋ ಆಗತ್ತೆ ಪ್ರಯತ್ನ ಮಾಡೋಣ ಅಂತ ಮಾತ್ರ ನಮ್ಮ ಖುಷಿಗೆ ಒಂದು ವಾರದಲ್ಲೇ ಆರ್ಡರ್ ಕಾಪಿ ಕೊಟ್ಟರು. ಮಾತ್ರ ಸಮಸ್ಯೆ ಮಾಡೋದು ಅಂತಂದ್ರೆ ನಮ್ಮಲ್ಲಿ ಫಲಾನುಭವಿಗಳು ನೀವು ಹೇಳಿದಂಗೆ ಈ ತರ ಡಾಕ್ಯುಮೆಂಟೇಶನ್ಸ್ ಇರ್ಬೋದು, ಲಿಸ್ಟ್ ಸಿಕ್ಕಿರೋದು ಸ್ವಲ್ಪ ತಡ ಆಗಿರ್ಬೋದು, ಮಾತ್ರ ನನಗೆ ಗೊತ್ತಿರಂಗೆ ತಡವಾಗಿ ಸಿಕ್ಕಿದ್ರು ಫಲಾನುಭವಿಗೆ ತಲುಪಬೇಕು ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಇವತ್ತು ಹೊದ್ದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಹಂಸನವ್ರ ನೇತೃತ್ವದಲ್ಲಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಹಾಗೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಆಮೇಲೆ ಮೋನಣ್ಣ, ಆಮೇಲೆ ಅಕ್ರಮ ಸಕ್ರಮ ಸದಸ್ಯರುಗಳಾದಂಥ ಹರಿಯವರು ಪ್ಲಸ್ ರೂಪಾ ಮೇಡಮ್ ಅವರು, ನಮ್ಮ ಕೆಲವು ಅಧಿಕಾರಿಗಳು ಬಂದಿದ್ದಾರೆ, ಆಮೇಲೆ ನಮ್ಮ ಇ ಅವರು, ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತ ಪಿ.ಡಿ. ಅವರು, ವಿಶೇಷವಾಗಿ ನಮ್ಮ ಪಂಚಾಯಿತಿ ಅನುದಾನದ ವತಿಯಿಂದ 5 ಅಂಗನವಾಡಿ ಕೇಂದ್ರಕ್ಕೆ ಸ್ಮಾರ್ಟ್ ಟಿವಿ ಕೊಟ್ಟಿದ್ದಾರೆ. ಆ ಸ್ಮಾರ್ಟ್ ಟಿವಿಲಿ ಪಾಪ ಮಕ್ಕಳಿಗೆ ಒಂದು ರೀತಿಯಲ್ಲಿ ಕಲೀಲಿಕ್ಕೆ ಒಂದು ಅವಕಾಶ ಕೊಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಸ್ಮಾರ್ಟ್ ಟಿವಿಲಿ ನೀವು ಹೇಳಿದಂಗೆ ಯೂಟ್ಯೂಬ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನನ್ನ ಜೊತೆಗೆ ಮಕ್ಕಳು ನಾವು ಮನೆಗೂ ಟಿವಿ ತೋರಿಸ್ತೀವಿ, ಮೊಬೈಲ್ ತೋರಿಸ್ತೀವಿ, ಬಂದ್ಬಿಟ್ಟು ಅದೇ ಪಾಠ ಮಾಡೋದಕ್ಕೂ ಹೋಗ್ಬೇಕು. ಯಾಕಂದ್ರೆ ಎಷ್ಟೋ ಮಕ್ಕಳಿಗೆ ಪುಸ್ತಕ ಇದಕ್ಕೆ ಅಭ್ಯಾಸ ಸಿಕ್ಕಿದೆ. ಕೆ. ನಿಡುಗಣೆ ಗ್ರಾಮ ಪಂಚಾಯಿತಿಯ 23 ಬಸವ ವಸತಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಿವಾಸ ಯೋಜನೆಯಡಿ ಕಾಮಗಾರಿ ಆದೇಶ ಪತ್ರ ವಿತರಣಾ ಸಮಾರಂಭ ನಡೆಯಿತು. ಈ ಸಂದರ್ಭ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಗಾರಿಗಳ ಮತ್ತು ಇತರೆ ವಿಚಾರಗಳ ಬಗ್ಗೆ ಮಾಹಿತಿ ಪಡೆದರು ಮತ್ತು ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದರು. ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಾರ್ವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಾನ್ಸನ್ ಪಿಂಟೋ, ಎಂ.ಡಿ. ಬೋಪಣ್ಣ, ಜಾನ್ಸಿ ಮಾದಪ್ಪ ಮತ್ತು ಮಡಿಕೇರಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಮಂದಿರ ಮೋಹನ್ ದಾಸ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೊಕ್ಕಲೇರ ಸುಜೋತಿಮಯ್ಯ, ಬಗರ್ ಹುಕುಂ ಸದಸ್ಯರಾದ ರೂಪ ಮತ್ತು ಹರಿಪ್ರಸಾದ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಶೇಖರ್, ತಹಶೀಲ್ದಾರ್ ಪ್ರವೀಣ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಂತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿಲ್ಲಾ ಮಟ್ಟದ ಗೋಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹೊಸದಾಗಿ ದೊಡ್ಡ ಕೊಟ್ಟಿಗೆ ಮತ್ತು 8 ಎಕರೆ ಜಾಗಕ್ಕೆ ಪಶುಸಂಗೋಪನೆ ಮಂತ್ರಿಗಳಿಗೆ ಕರೆ ಮಾಡಿ ಅನುದಾನಕ್ಕೆ ಬೇಡಿಕೆ ಇಟ್ಟರು.